ಸರ್ಕಾರದ ಬಗ್ಗೆ ನಿನ್ನೆ ಸಾಧನಾ ಸಮಾವೇಶವನ್ನು ಹೊಸಪೇಟೆಯಲ್ಲಿ ಮಾಡಿದ್ದನ್ನು ಮಾಧ್ಯಮಗಳು ಸೇರಿದಂತೆ ಇಡೀ ರಾಜ್ಯ ಜನತೆ ಗಮನಿಸಿದೆ. ಅವರು ಯಾವ ಉದ್ದೇಶದಲ್ಲಿ ಸಾಧನೆ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮದೇ ಆದಂಥ ಸಮೀಕ್ಷೆಯ ಪ್ರಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟನ್ನು ಅಧಿಕೃತವಾಗಿ ಇವತ್ತು ಮಂಗಳೂರಿನಲ್ಲಿ ಬಿಡುಗಡೆ ಮಾಡಿದ್ದೇವೆ. ಮೋಡ ಹಗರಣಗಳು, ವಾಲ್ಮೀಕಿ ಹಗರಣಗಳು, ರೈತರಿಗೆ ಮಾಡಿರುವಂಥ ಮೋಸ, ಬಾಣಂತಿಯರ ಸಾವು, ವಕ್ಫ್ ಹೆಸರಿನಲ್ಲಿ ಭೂಗಳ್ಳತನ, ಹಾಲಿನ ದರ ಏರಿಕೆ ಮತ್ತು ಸರ್ಕಾರಿ ಕೆಲಸದಲ್ಲಿ ಕಮಿಷನ್ಗಳು, ದಲಿತರ ಹಣ ಲೂಟಿ, ಹೀಗೆ ಹತ್ತಾರು ಪ್ರಕರಣಗಳು, ಆಡಳಿತದ ವೈಫಲ್ಯಗಳು, ಗೊಂದಲದ ಗೂಡಾಗಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಈ ಎಲ್ಲ ಮಾಹಿತಿಗಳನ್ನಂತೆ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಈ ಚಾರ್ಜ್ ಶೀಟ್ ಪೂರಕವಾಗುತ್ತೆ ಅನ್ನೋದು ನಮ್ಮ ಭಾವನೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿಯನ್ನು ಪೂರೈಸಿದ್ದನ್ನು ಬಹಳ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಹೇಳುವಾಗ ಇಡೀ ಸಿದ್ದರಾಮಯ್ಯನವರ ಸರ್ಕಾರ ದ್ವೇಷದ ಮೇಲೆ, ಸಂಘರ್ಷದ ಮೇಲೆ, ಮತೀಯತೆಯ ಆಧಾರದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ಪ್ರಾಧಾನ್ಯತೆ ಕೊಟ್ಟಿರುವ ಹಿನ್ನೆಲೆ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ. ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂಥ ಸರ್ಕಾರ ಒಂದು ಕನಿಷ್ಠ ಪ್ರಜ್ಞೆಯನ್ನು ಬಳಸದೆ ಸಂಘರ್ಷದ ಹಾದಿಯನ್ನು ಇರುವಂಥದ್ದು 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎನ್ನುವಂಥ ಆಪಾದನೆಗಳನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರವನ್ನು ಶರ್ಟಿನ ಬಗ್ಗೆ, ಪ್ರಧಾನಿಯವರ ಉಡುಪಿನ ಬಗ್ಗೆ, ಶರ್ಟಿನ ಬಗ್ಗೆ ಏನೂ ಇಲ್ಲದೆ ಸಂತೋಷ್ ಲಾಡ್ನಂಥ ಕಾರ್ಮಿಕ ಮಂತ್ರಿಗಳು ಆ ಬಡವರ ಇಲಾಖೆಯನ್ನು ಇಟ್ಟುಕೊಂಡು ಆ ಕಾರ್ಮಿಕರಿಗೆ, ದುರ್ಬಲರಿಗೆ ಯಾವ ರೀತಿ ಸವಲತ್ತನ್ನು ಕೊಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ನೇರವಾಗಿ ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತಾಡುವಂಥ ಸಣ್ಣ ಮಟ್ಟಕ್ಕೆ ಮಂತ್ರಿಗಳು ಇಳಿದಿರುವಂಥ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ರೀತಿಯ ತತ್ವ. ಸಾಮಾನ್ಯವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ತಾವು ಗಮನಿಸಬೇಕು, ಕರ್ನಾಟಕ ರಾಜ್ಯದ ಯಾವುದೇ ಗ್ರಾಮೀಣ ರಸ್ತೆಗಳು, ಅದು PWD ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಮೀನುಗಾರಿಕೆ ರಸ್ತೆ ಇರ್ಬೋದು, ಯಾವುದೇ ರಸ್ತೆಗಳಿಗೆ 2 ವರ್ಷದಿಂದ ₹1 ಖರ್ಚು ಮಾಡಿದಂಥ ಉದಾಹರಣೆಗಳು ತೋರ್ತಾ ಇಲ್ಲ. ಎಲ್ಲ ರಸ್ತೆಗಳು ಹೊಂಡಗೊಂಡು ಬಿದ್ದುದನ್ನು ನಾವು ಕಾಣ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 50% ಕೊಟ್ಟು 72,000 ಕೋಟಿ ರೂಪಾಯಿಯಲ್ಲಿ ಜಲಜೀವನ ಯೋಜನೆ ಜಾರಿಗೆ ತರ್ತಾ ಇದೆ. ಮನುಷ್ಯರ ಪ್ರತಿ ಕುಟುಂಬಕ್ಕೂ ಕೂಡ ಶುದ್ಧವಾದ ನೀರು ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ 50% ಕೊಡ್ತಾ ಇದೆ ಅದಕ್ಕೆ. ಆದರೆ ಇಡೀ ರಾಜ್ಯದಲ್ಲಿ ಜಲಜೀವನ ಯೋಜನೆ ಸಂಪೂರ್ಣ ವಿಫಲ ಆಗಿಬಿಟ್ಟಿದೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಅದನ್ನು ಸುಸ್ಥಿರ ಮಾಡಿ ಪ್ರತಿಯೊಂದು ಮನೆಗೂ ಶುದ್ಧವಾದ ನಲ್ಲಿ ನೀರನ್ನು ಕೊಡಬೇಕಾಗಿದ್ದ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗುವಂಥ ಪರಿಸ್ಥಿತಿಗಳು ಬಂದಿದೆ. ಒಂದು ವಿಚಾರಗಳ ಬಗ್ಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥ ಪರಿಸ್ಥಿತಿಗಳಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೇಂದ್ರವನ್ನು ದೂರದಲ್ಲಿ ನಿರತರಾಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ದುರಾದೃಷ್ಟ ಅಂತ ಹೇಳಿದರೆ, ನಮ್ಮ ಕರ್ನಾಟಕದಿಂದ ಮೇಲೆದ್ದು ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡ ಹುದ್ದೆಯಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಅವರದ್ದೇ ಸಮಾವೇಶದಲ್ಲಿ ಮಾತಾಡುವಾಗ ಹೇಳಿದರು, ಚಟ್ಪಟ್ ಯುದ್ಧ ನಡೆಯಿತು ಅಂತೇಳಿ. ಮಾತಿನ ಬರದಲ್ಲಿ ಅವರ ಒಡಲಾಳದಲ್ಲಿರುವಂಥ ಭಾವನೆಗಳನ್ನು ಶಬ್ದ ಮೂಲಕ ಹೇಳುವಾಗ ಅವರು ಹೇಳಿದ್ದು ನಮ್ಮ ಪಾಕಿಸ್ತಾನ. ಒಂದ್ಸಾರಿ ನೀವು ನೋಡಿ, ನಮ್ಮ ಪಾಕಿಸ್ತಾನ, ಚಟ್ಪಟ್ ಯುದ್ಧ ನಡೆಯಿತು. ನಾನು ಕೊತ್ತೂರು ಮಂಜುನಾಥ MLA, ಇಂಥವ್ರನ್ನ ಕಾಯೋದಕ್ಕೋಸ್ಕರ ನಮ್ಮ ಸೈನಿಕರು ಗಡಿಯಲ್ಲಿ ನಿಲ್ಲಬೇಕಾ? ರೂಲಿಂಗ್ ಪಾರ್ಟಿ MLA ಏನು ಹೇಳ್ತಾರೆ ಅಂತ ಹೇಳಿದರೆ, 4 ವಿಮಾನಗಳನ್ನು ಹಾರಿಸಿಬಿಟ್ರು ಕೂಡ ಯುದ್ಧ ಅಂತ ಹೇಳ್ತೀರಾ? ಅಂಥ ಮಾತುಗಳನ್ನು ಸೈನಿಕರನ್ನೇ ಪ್ರಶ್ನಿಸ ಮಾಡುವಂಥ, ನಮ್ಮ ಸೇನಾ ವ್ಯವಸ್ಥೆಗೆ ಲಘುವಾಗಿ ಮಾತಾಡುವಂಥ ವ್ಯವಸ್ಥೆಗಳನ್ನು ಶಾಸಕರು ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅವನು ಕರೆದು ಬುದ್ಧಿ ಹೇಳೋ ಸೌಜನ್ಯವೂ ಇಲ್ಲವ ನಿಮಗೆ? ನೀವು ಮಾಡ್ತಾ ಇರುವಂಥ ಲಘುವಾಗಿ ಮಾತಾಡ್ತಿರುವಂಥ ವ್ಯವಸ್ಥೆಗಳೇನು? ಯಾರು ದೇಶಕ್ಕೋಸ್ಕರ ನಿಮ್ಮ ಕುಟುಂಬವನ್ನು ಕಾಯ್ತಾ ಇದ್ದಾರೋ ಅವ್ರ ಬದುಕನ್ನು ಬಿಟ್ಟು ಅಂಥ ಸೈನಿಕರ ಬಗ್ಗೆ ಲಘುವಾಗಿ ಮಾತಾಡುವಾಗ ನೀವು ಅವ್ರನ್ನ ಕರೆದು ಬುದ್ಧಿ ಆದರೂ ಹೇಳಬೇಕಲ್ವಾ? ಅದನ್ನು ಹೇಳದಿರುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನು ನಾವು ನೋಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಮಾತೆತ್ತಿದ್ರೆ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮಾತನ್ನು ಕಾಂಗ್ರೆಸ್ಸಿನ ಮುಖಂಡರು ಹೇಳೋದನ್ನು ನಾನು ನೋಡಿದೆ. ಏನು ಭದ್ರತಾ ವೈಫಲ್ಯ? ಭದ್ರತಾ ವೈಫಲ್ಯ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆ ಆದಾಗ ಆವಾಗ ಏನಾದರೂ ಭದ್ರತಾ ವೈಫಲ್ಯ ಆಗಿತ್ತಾ? ಪ್ರಧಾನಿ ಆಗಿದ್ದಾಗ ಯಾರೋ ದುಷ್ಟರು ಬಂದು ಮಾಡಿರ್ತಾರೆ, ಭದ್ರತಾ ವೈಫಲ್ಯ ಅಂತ ಹೇಳ್ತೀರಾ ನೀವು ಅದನ್ನು? ರಾಜೀವ್ ಗಾಂಧಿಯವರ ಮೇಲೆ ಆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಕೆಟ್ಟವರು, ಆಗ ಭದ್ರತಾ ವೈಫಲ್ಯ ಅಂತ ಕರೀಲಿಕ್ಕೆ ಸಾಧ್ಯವ ನಮಗೆ? ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತಲ್ಲ, ಈ ದೇಶದ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ರು ಇರುವಾಗ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು. ತಾಜ್ ಹೋಟೆಲ್ನಲ್ಲಿ ದಾಳಿ ನಡೆದು 150ಕ್ಕೂ ಹೆಚ್ಚು ಜನ ಸಾವು ದುರಂತ ನಡೀತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ನಾವು ಹೇಳ್ಬೋದಾ? ಕಾಶ್ಮೀರದ ಪಂಡಿತರ ಮಾರಣ ಹೋಮ ನಡೀತಲ್ಲ ಭಯೋತ್ಪಾದಕರ ಮೂಲಕ, ಆಗ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇತ್ತ ಸರ್ಕಾರಕ್ಕೆ? ನಿಮ್ಮದೇ ಸರ್ಕಾರ ಇರುವಾಗ ಸಿದ್ದರಾಮಯ್ಯನವರೇ ಸಮವಸ್ತ್ರದಲ್ಲಿರುವಂಥ ರುದ್ರೇಶನ ಬೆಂಗಳೂರಿನಲ್ಲಿ ನಡುಬೀದಿಯಲ್ಲಿ ಹತ್ಯೆ ಮಾಡಿದ್ರಲ್ಲ, ಮೈಸೂರಿನ ಕ್ಯಾತನಹಳ್ಳಿ ರಾಜನ್ನ ಕೊಚ್ಚಿ ಕೊಲೆ ಮಾಡಿದ್ರಲ್ಲ, ಮೂಡುಬಿದ್ರೆಯ ಪ್ರಶಾಂತ್ ಪೂಜಾರಿ ಸೇರಿದಂತೆ 24 ಜನರ ಹತ್ಯೆ ಆಯ್ತಲ್ಲ, ಆಗ ಭದ್ರತಾ ವೈಫಲ್ಯ ಏನಂತ ಕರೆಯೋಣ? ಹೀಗೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಗಳು ಒಂದೆಡೆ, ರಾಷ್ಟ್ರದ ಸೈನಿಕರಿಗೆ ಅಪಮಾನ ಮಾಡುವಂಥ ಪ್ರಕ್ರಿಯೆಗಳು ಮತ್ತೊಂದೆಡೆ, ಅಭಿವೃದ್ಧಿ ಕೆಲಸಗಳೇ ಸಂಪೂರ್ಣ ನಿಂತು ಹೋಗಿರುವಂಥ ಪರಿಸ್ಥಿತಿ. ಎಲ್ಲಕ್ಕಿಂತ ಆತಂಕದ ಸ್ಥಿತಿ ಅಂದರೆ, ಈ ಸರ್ಕಾರದ ಆಡಳಿತದ ವ್ಯವಸ್ಥೆಯ ಬಗ್ಗೆ ಯಾರೇ ಮಾತಾಡಿದ್ರೆ FIR. ನಾನು ಕುತೂಹಲಕ್ಕೆ ಗೃಹ ಮಂತ್ರಿಗಳಿಗೆ ಕೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿರುವಂಥ ಶ್ವೇತಾ ಪೂಜಾರಿ ಮಾಡಿದ ತಪ್ಪೇನು? ಸುಭಾಷ್ ಶೆಟ್ಟಿ ಹತ್ಯೆ ಮಾಡುವಾಗ ಯಾರೋ ಬುರ್ಕು ಹಾಕೊಂಡವರು ಆರೋಪಿಗಳನ್ನು ಕಾರ್ ಹತ್ತಿಸ್ತಾ ಇದ್ರು, ಅವ್ರು ಯಾಕೆ ತನಿಖೆ ಮಾಡಿಲ್ಲ, ಅವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಶ್ವೇತಾ ಪೂಜಾರಿ ಕೇಳಿದರೆ ಅವ್ರ ಮೇಲೆ FIR. ಕೇಳಿದ್ದೆ ತಪ್ಪು ಅಂತೇಳಿ ಬೆಳ್ತಂಗಡಿ ಕುವೈಟ್ ಪಂಚಾಯತಿನ ಅಧ್ಯಕ್ಷೆ ಭಾರತಿ ಶೆಟ್ಟಿಯವರು ಹಿಂದೂಗಳ ಹತ್ಯೆ ಆಗ್ತಿದೆ ಜಾಗೃತರಾಗಿರಿ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರ ಮೇಲೆ FIR. ಡಾಕ್ಟರ್ ಅರುಣ್ ಉಳ್ಳಾಲ ಹೆಸರು ಹೇಳಿ ಕರೆದು ನೀನು ಹಿಂದೂ ಅಂತ ಕೇಳಿದ್ದಾರೆ, ಹಿಂದೂ ಅಂತ ಕೇಳಿ ಗುಂಡಿಕ್ಕಿದ್ದಾರೆ ಕಾಶ್ಮೀರದಲ್ಲಿ. ಹಿಂದೂಗಳು ಜಾಗೃತರಾಗಿರಬೇಕು ಅಂತೇಳಿ ಭಾಷಣ ಮಾಡಿದ್ದಕ್ಕೋಸ್ಕರವೇ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇಲೆ ಕೇಸು. ನಾನೇನು ತಪ್ಪು ಮಾಡಿದ್ದೇನೆ, ನನ್ನ ಮೇಲೆ ಯಾಕೆ ರೌಡಿ ಶೀಟ್ ಹಾಕಿರಿ ಅಂತ ಹೇಳಿ ಉಪವಾಸ ಸತ್ರೆ ಕುಳಿತುಕೊಂಡಂಥ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸು. ಮೊದಲು ಕೇಸ್ ಅಲ್ಲ, ಮೊನ್ನೆ ಕೇಸು. ಯಾಕಂದರೆ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಧರಣಿ ಕೂತ್ಕೊಳ್ಳೋದಕ್ಕೋಸ್ಕರ ಕೇಸು. ಹಿಂದೂಗಳ ಸಂಘಟನೆ ಇಲ್ಲದೆ ಇದ್ದರೆ ಬದುಕು ಕಷ್ಟ ಅಂತ ಹೇಳೋದಕ್ಕೋಸ್ಕರ ಚಿಂತಕ ಚಕ್ರವರ್ತಿ ಸೂಲಿವೆಲೆ ಮೇಲೆ ಕೇಸು. MLA ಹರೀಶ್ ಪುಂಜ ಮೇಲೆ ಕೇಸು. ವ್ಯಾದೇಶ್ ಕಾಮತ್ರ ಮೇಲೆ ಕೇಸು. ಭರತ್ ಶೆಟ್ಟರ್ ಮೇಲೆ ಕೇಸು. ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೇನೆ ಅನ್ನೋ ಕಾರಣಕ್ಕೆ ಶರಣ್ ಪಂಪೇಲ್ ಮೇಲೆ ಕೇಸು. ಯಶ್ಪಾಲ್ ಸುವರ್ಣ್ರವರ ಮೇಲೆ ಕೇಸು. ಶ್ರೀಕಾಂತ್ ಶೆಟ್ಟು KG ಹಳ್ಳಿ ಮೇಲೆ KG ಹಳ್ಳಿ ಮೇಲೆ ಆಗಿರುವಂಥ ದುರಂತದ ಬಗ್ಗೆ ವಿವರಣೆ ಕೊಡೋದಕ್ಕೋಸ್ಕರ ಶ್ರೀಕಾಂತ್ ಶೆಟ್ಟರ್ ಮೇಲೆ ಕೇಸು. ಇದು ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದರೆ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದೇವೆ. ಜನ ರೋಸಿ ಹೋಗುವಂಥ ಪರಿಸ್ಥಿತಿಗಳು. ರಾಹುಲ್ ಗಾಂಧಿಯವರ ಬಾಯಿಂದ ನಿನ್ನೆ ಹೇಳಿಸಿದ್ರಂತೆ, ಕರ್ನಾಟಕದ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. 6.5 ಕೋಟಿ ಜನರಲ್ಲಿ 3 ಕೋಟಿ ಜನ ಅಂತ ಯಾವ ಲೆಕ್ಕ ತೆಗೆದ್ರೂ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರುವಂತೆ 10-15 ಲಕ್ಷಕ್ಕಿಂತ ಒಂದು ಮೇಲೆ ಒಬ್ಬರಿಗೂ ಕೊಟ್ಟಿಲ್ಲ. ನೀವು ಇಡೀ ಮಂಗಳೂರು ಜಿಲ್ಲೆಯನ್ನು ಸರ್ವೆ ಮಾಡಿ ನೋಡಿ, 1 ಲಕ್ಷ ಜನರಿಗೆ ಕೊಟ್ಟಿಲ್ಲ. ಅಂಥ ಸ್ಥಿತಿಯಲ್ಲಿ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಅಂದರೆ ಸತ್ಯವನ್ನು ಮರೆಮಾಚಿ ಈ ಸುಳ್ಳಿನ ಸಂದೇಶ ಕೊಡುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ, ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂಥ ಒಂದು ಸರ್ಕಾರ ತನ್ನ 2 ವರ್ಷದ ಸಾಧನೆಯನ್ನು ವೈಭವೀಕರಿಸಿಕೊಳ್ತಾ ಇರುವಂಥ ದಿವಸದಲ್ಲಿ ಸತ್ಯಾನ್ವೇಷಣೆ ಮಾಡಿ ರಾಜ್ಯದ 6.5 ಕೋಟಿ ಜನರಿಗೆ ಇದು ವಾಸ್ತವಿಕ ಅಲ್ಲ,
ಬದಲಾಗಿ ನಾವು ಮಾಡಿರುವಂಥ ಈ ಚಾರ್ಜ್ ಶೀಟ್ ಇವತ್ತು ವಾಸ್ತವಿಕ ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಈ ಚಾರ್ಜ್ ಶೀಟನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ, ರಾಜ್ಯ ಸರ್ಕಾರದ ವಿಫಲತೆಯನ್ನು ಜನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ದ್ವೇಷದ ಮೇಲೆ, ಅಸೂಯೆ ಮೇಲೆ, ಅಪಪ್ರಚಾರದ ಮೇಲೆ ಒಂದು ಸರ್ಕಾರ ನಡೆದರೆ ಭಾಳ ದಿವಸಗಳ ಕಾಲ ಸರ್ಕಾರ ನಡೆಯಲಿಕ್ಕಿಲ್ಲ ಅನ್ನುವಂಥ ವಾಸ್ತವಿಕತೆಯನ್ನು ರಾಜ್ಯ ಜನವನ್ನು ಮನವರಿಕೆ ಮಾಡಬೇಕು ಅಂತ ತಮ್ಮ ಮೂಲಕ ನಿವೇದನೆ ಮಾಡಿಕೊಡ್ತೇನೆ. ಧನ್ಯವಾದ.